86ರಲ್ಲಿ ಸರ್ಕಾರ ಡೆವಲಪ್ಮೆಂಟ್ಗೆ ಕೊಟ್ಟಂತ ₹1 ಕೊನೆಯ ಹಂತಕ್ಕೆ ಓದೋದು 15 ಪೈಸೆ ಮಾತ್ರ. ಇವತ್ತು ₹100 15 ಪೈಸೆ ಹೋಗ್ಬೋದು. 40% ಸರ್ಕಾರ ಅಂತಾರೆ, ನಾನು ಒಪ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಇತ್ತು, ಆರೋಪ ಮಾಡಿದವರು ಆಡಳಿತದಲ್ಲಿದ್ದಾಗಲೂ ಇತ್ತು, ಅವ್ರನ್ನ ತದನಂತರ ಬಂದಾಗ ಇವಾಗಲೂ ಇದೆ. ಇಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಇವಾಗ ಏನಾಗಿದೆ ಅಂದ್ರೆ ಎಲ್ಲರಿಗೂ ರಾಜಕಾರಣಿಗಳಾಗಬೇಕು. ಇವತ್ತು ಹಿಂದೆ ಸಮಾಜ ಸೇವೆ ಮಾಡುವಂತ ಒಂದು ಹಿನ್ನೆಲೆಯಲ್ಲಿ ಬರ್ತಾ ಇದ್ರು ರಾಜಕೀಯಕ್ಕೆ. ಅವರನ್ನು ಎಳಿಬೇಕಾಗಿತ್ತು, ಬನ್ನಿ ನೀವು ಚುನಾವಣೆಗೆ ನಿಲ್ಲಿ ಅಂತ. ಸಂಭಾವನೆ ಇರಲಿಲ್ಲ, ಸ್ಯಾಲರಿ ಇರಲಿಲ್ಲ. 70ನೇ ದಶಕದವರೆಗೆ ಅವ್ರಿಗೆ ನಮ್ಮ ಮನೆಯಿಂದ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ ಎಲ್ಲಿದೆ ಅಲ್ಲಿ ಹೋಗೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಡ್ತಾ ಇದ್ರು, ಅಲ್ಲಿ ಇದಕ್ಕೆ ರೂಮ್ ವ್ಯವಸ್ಥೆ ಮಾಡ್ತಾ ಇದ್ರು, ಮತ್ತೆ ಕನ್ಸೆಷನ್ ರೇಟಲ್ಲಿ ಊಟ ಆಗ್ತಾ ಇದ್ರು. ಮತ್ತೆ ಯಾವ ಸಂಭಾವನೆಯೂ ಇರಲಿಲ್ಲ. ಇದು ವರ್ಷಕ್ಕೆ 100 ದಿವಸಕ್ಕೆ ಆಗಬೇಕಾಗಿದ್ದು ಯಾವುದು ಈ ಕಾರ್ಯಕ್ರಮಗಳೆಲ್ಲ, ಪಾರ್ಲಿಮೆಂಟ್ರಿ ಸಿಟ್ಟಿಂಗ್ಸು, ಅಸೆಂಬ್ಲಿ ಸಿಟ್ಟಿಂಗ್ಸ್ ಎಲ್ಲ. ಇವತ್ತು ಏನಾಗಿದೆ, ಒಬ್ಬೊಬ್ಬರ ಸಂಬಳ ಚುನಾಯಿತ ಪ್ರತಿನಿಧಿಗಳು ಸುಮಾರು ₹2,05,000 ಆಗ್ತದೆ. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ಎಲೆವೆನ್ಸು, ಆ ಎಲೆವೆನ್ಸು, ಈ ಎಲೆವೆನ್ಸ್ ಎಲ್ಲ ಅವರೇ ತಾನೇ ಮಾಡ್ಕೊಳ್ಳೋದು. ಸಾಧಾರಣವಾಗಿ 100 ದಿವಸ ಕೆಲಸ ಆಗಬೇಕಾಗಿದೆ ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿ ಒಂದು ವರ್ಷಕ್ಕೆ. ನ್ಯೂಸ್ ಪೇಪರ್ ಕಟ್ಟಿಂಗ್ ಇದ್ದ ನಂತರ ಹೋದ ವರ್ಷ ಕರ್ನಾಟಕ ಅಸೆಂಬ್ಲಿ ಬರೀ 25 ದಿವಸ ಕೆಲಸ ಮಾಡಿದ್ರು. 12 ತಿಂಗಳ ಸಂಬಳ 25 ದಿವಸಕ್ಕೆಲ್ಲ. ಆ 25 ದಿವಸದಲ್ಲಿ ಏನು ಮಾತಾಡ್ತಾರೆ ನಿಮ್ಗೆ ಗೊತ್ತಿದೆ. ನೀವು ಅವರು ಇವ್ರು ಅನ್ನೋದು, ಇವರು ಅವರು ಅನ್ನೋದು ಇದೇ ತಾನೇ. ಬಿಲ್ಗಳು ಪಾಸ್ ಆಗೋವರೆಗೂ ಇವರ ಕರ್ತವ್ಯ ಏನಂದರೆ ಚರ್ಚೆ ಮಾಡಿ ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡುವುದು ಇವರ ಕರ್ತವ್ಯ. ಆ ಚರ್ಚೆನೇ ಇಲ್ಲ ಇವತ್ತು. ಏನೇ ಚರ್ಚೆ ನಡೆದರೂ ಬೇರೆ ಬೇರೆ ವಿಚಾರಗಳ ಬಗ್ಗೆನೇ ಮಾತಾಡೋದು ಹೊರತು ನೀವು ಅದು ಮಾಡಿದ್ರಿ, ಇವರು ಇದು ಮಾಡಿ ನೀವು ಮಾಡಿಲ್ಲ ಅಂತ ಅವ್ರು ಹೇಳೋದು. ಇವರು ನಾವು ಮಾಡಿದ್ದೇವೆ, ನೀವು ಮಾಡಿದ್ರಿ ಅಂತ.